ಚಿಕ್ಕನಾಯಕನಹಳ್ಳಿಯಲ್ಲಿ 112ನೇ ವಾರದ ಜನಸಂಪರ್ಕ ಸಭೆ. ರೈತರ ಅಹವಾಲುಗಳಿಗೆ ಸ್ಥಳದಲ್ಲೇ ಪರಿಹಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಸಿಬಿರವರ ನೇತೃತ್ವದಲ್ಲಿ 112ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ರೈತರು ಹಾಗೂ ಸಾರ್ವಜನಿಕರಿಂದ ಬಂದ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಸಭೆಯಲ್ಲಿ ಉದ್ಭವಿಸಿದ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಯಿತು. ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಮುಂದಿನ ಜನಸಂಪರ್ಕ ಸಭೆಯೊಳಗೆ ಕ್ರಮ ಕೈಗೊಂಡು ಮಾಹಿತಿ ನೀಡುವಂತೆ ಶಾಸಕರಾದ ಸುರೇಶ್ ಬಾಬು ಸಿಬಿರವರು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರಾದ ಸುರೇಶ್ ಬಾಬು ಸಿಬಿರವರು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸುವ ಸಾರ್ವಜನಿಕರು ಜನಸಂಪರ್ಕ ಸಭೆಗೆ ನೇರವಾಗಿ ಹಾಜರಾಗಿ ಅರ್ಜಿ ನೀಡಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರ ವಿತರಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಜನಸಂಪರ್ಕ ಸಭೆಯಲ್ಲಿ ತಹಶೀಲ್ದಾರರು, ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಜೆಡಿಎಸ್ ಸಾಮಾಜಿಕ ಜಾಲತಾಣ, ಚಿಕ್ಕನಾಯಕನಹಳ್ಳಿ. ಕಾಲಾಗವ್ರು ಇಲ್ಲಿ ಮುಂದೆ ಬಿಡ್ರಿ, ಅಂಗವಿಕಲರಿಗೆ ಬಿಡಿ, ಇಲ್ಲಿ ಮುಂದೆ ಇಲ್ಲಿ ಬಾರಪ್ಪ. ಮನೆಯವ್ರಿಗೂ ಸರ್ ಯುಡಿ ಐ ಡಿ ಕಾರ್ಡು ಅದೆಲ್ಲ ಕೊಡಲ ಸರ್, ಅದಕ್ಕೆ ಪಂಚಾಯತ್ ಕಳಿಸ್ತೀನಿ ಅಂತ ಹೇಳಿ ಅದನ್ನು ಮಾಡಿಸ್ತೀನಿ. ಸಭಾ ನಡವಳಿಕೆ ಪೋಸ್ಟ್ ಮಾಡಿಸ್ರೆ ಈಗ ಎಂಡಾಸ್ಮೆಂಟ್ ಕೊಡ್ತೀವಿ. ಮನೆ ನಮ್ಮ ಮಳೆ ಕೊಡ್ತಾ ಇದ್ದೀವಿ ಸರ್. ನಮ್ಮ ಮನೆ ಹತ್ರ ನಮ್ದು ಹಳೆ ಮನೆ 70-80 ಕೆಡಿ ಮನೆ ಕಟ್ಟಿಸ್ತಾ ಇದ್ದೀವಿ ಸರ್. ಆದರೆ ನಮ್ಮ ಮನೆ ಹಿಂಭಾಗದಲ್ಲಿ ದೊಡ್ಡ ಸಂಧಿ ಎಲ್ಲ ಇದೆ. ಕಿಟಕಿಯನ್ನು ಇಟ್ಕೊಡ್ದು ಕಿತ್ತಾಕ್ಬಿಡ್ತೀವಿ, ಪೈಪು ಏನು ಬರ್ಕೊಡ್ದು ಕಿತ್ತಾಕಿ ಜಾಗ ಪೂರ್ತಿ ನಮಗೆ ಸೇರಬೇಕು ಅಂತ ಗಲಾಟೆ ಮೊದಲನೇ ಪಂಚಾಯತ್ ಇನ್ಫಾರ್ಮೇಶನ್ ಎಲ್ಲ ಹೇಳು. ಯಾವುದು ಬಾ ಅದು ಮನೆದು ಮಾತಾಡಿ PDOಗೆ ಹೇಳಿ ಅವ್ರಿಗೆ ಕಟ್ಕೊಳಕ್ಕೆ ಅವಕಾಶ ಬಾ. ನೀನು ಬಾ ಅಂದ್ರೆ ಇವು ಅಮಾಸೆಗೆ ಒಂದು ದಿವಸ, ಪೌರ್ಣಮಿಗೆ ಒಂದು ದಿವಸ ಬಂದು ಮಳೆ ಬಂದು ಕರೆಕ್ಟ್ ಮಳೆ ಇದು ಮನೆ ಕರೆಂಟ್ ಇಲ್ದಿದ್ರು ಜನಸ್ಪಂದನ ಮಾಡಿದ್ವಿ ಗೊತ್ತಾ ನಿಮಗೆ? ಬೆಳಗ್ಗೆ ಬರ್ತೀಯಾ? ಒಂದು 9 ಗಂಟೆಗೆ ಮನೆ ಹತ್ರ ಬರಲಿ, ಅವನು ಕರೆಸ್ಬಿಟ್ಟು ನೀನು ಸೇರಿಸ್ತೀನಿ. ಇದು ಕೌಲೂರ್ಗಾರ ಕಾಯೋದು ಊರಾಗೆ ಇದ್ದಾನೆ, ಬೇರೆ ಊರಿಂದ ತಗೊಂಡವ್ರೆ, ಅವನಿಗೆ ಮಾಡಿಕೊಡೋಣ. ಯಾವುದಕ್ಕೆ? ಬೆಳಗುಲಿ ಅಷ್ಟು ಇದಕ್ಕೆ. ಅದೊಂದು ಅಲ್ಲೇ ಇದ್ದಾನೆ, ಅವನಿಗೆ ಬಂದಿಲ್ಲ, ನಾನೇ ತಗೊಂಡ್ಬಂದು ಆಮೇಲೆ ಕರ್ಕೊಂಡ್ಬರ್ತಾರೆ. ಹಾಸ್ಟೆಲ್ ಅಲ್ಲೇ ತಗೋತಾರೆ, ಅಲ್ಲಿ ಹಾಸ್ಟೆಲ್ ಅಲ್ಲೇ ಲೋಕಲ್ಲು ನೈಟ್ ಕಾಯಕ್ಕೆ. ಯಾವ ಹಾಸ್ಟೆಲ್ ಸರ್ ಅದು? ಅಂಬೇಡ್ಕರ್ ಇದು ಐತೆ. ಬಂದಿದ್ದಾರೆ, ಶ್ರೀಧರ್ ಮೂರ್ತಿ ಬರ್ತಾರೆ. ನಿಮಿಷ ಏನಿಲ್ಲ ಅಂತ 31 ಆಯಿತು. 31 ಆಯಿತು. ಈಗ ಏನಾದ್ರು ಕೇಳಕ್ಕೆ ಹೋದರೆ ಎಣ್ಣೆ ಕೊಡ. ಸರಿ ಹೊಸ ಕಟ್ಟಡ ಕಟ್ತಿದ್ದಾರಲ್ಲ ಅಂಗನವಾಡಿ ಬಿಲ್ಡಿಂಗ್, ಆ ಸ್ಕೂಲ್ ಕಾಂಪೌಂಡ್ ಒಳಗಿರೋದು ಶೌಚಾಲಯ ಅದು ರೆಡಿ ಮಾಡಿಲ್ಲ ಅಂತ ಹೇಳಿ ಅದು ಡೆಮಾಲಿಷ್ ಮಾಡೋಕ್ಕೆ ಬಿಟ್ಟಿಲ್ಲ. ಅವರು ವಿಒ ಸರ್ಗೆ ಯಾರಿಗೆ? ಯಾರು ಅವರಲ್ಲ, ಅವ್ರು ಬೇರೆ, ಅವ್ರನ್ನ ಅವಳು ಕರೆದಿದ್ದು. ರೇಷನ್ ಎಪ್ಪೆಟ್ಟು ಬರಲ್ಲ, ರೇಷನ್ ಕೊಡ್ತಾ ಇಲ್ಲ, ಹೋಗ್ತಾರೆ ಬರಲ್ಲ. ನಮ್ದೆಲ್ಲ ನಮ್ಮಮ್ಮ, ನಮ್ಮ ತಾಯಿ ಫುಡ್ನವರು, ನಮ್ಮ ತಾಯಿ ಏಜ್ ಆಗಿದೆ, ಹೋಗ್ತದಕ್ಕೂ ಆಗಲ್ಲ. ಫುಡ್ನವ್ರು ಯಾರಿದ್ದಾರೆ? ಅದೇನೋ ರೇಷನ್ ಬರ್ತಾ ಇಲ್ಲ ಅಂತ ಹೆಬ್ಬೆಟ್ಟಿದ್ರು ಬರಕಲ್ಲಿ. ಸ್ವಲ್ಪ ದರ್ಖಾಸಲ್ಲಿ ಜಮೀನು ಇರೋದಿಲ್ಲ, 20 ವರ್ಷಕ್ಕೆ ಮಾಡ್ಕೊಂತ ಇದ್ವಿ, ಅರ್ಜಿ ಕೊಟ್ಟಿದ್ದೀವಿ. ಯಾವ ಜಾಗ ಅದು? ಇಲ್ಲಿ ಗೇರ್ ಮರ ಅಂತ ಎಲ್ಲೂ ಜಮೀನಿಲ್ಲ ಸ್ವಾಮಿ, ಅದು ಬಿಟ್ಟರೆ ಅವ್ರ ಆದೇಶದ ಮೇಲೆ ನಾವು ಮಾಡ್ತೀವಿ. UD ID ಕಾರ್ಡ್ ಇದೆಯಾ? ಅದಿಲ್ವಂತಲ್ಲ, ನಿಮ್ಮ ಮನೆಗೆ ಬಂದಿದ್ರಂತಲ್ಲ ಅವರು. UD ID ಕಾರ್ಡ್ ಗ್ರಾಮ ಸಹಾಯಕ ಬಂದಿದ್ರಂತಲ್ಲ ಮನೆ ಹತ್ರ, ಅವ್ರು ಹ್ಯಾಂಡಿಕ್ಯಾಪ್ಟ್ ಅಂತ ಒಂದು ಕಾರ್ಡ್ ಮಾಡ್ತಾರೆ ಹಾಸ್ಪಿಟಲ್, ಆ ಕಾರ್ಡ್ ಬೇಕು.
ಅದೆಲ್ಲ ಕಾರ್ಡ್ ಮಾಡ್ತಾರಮ್ಮ. ಮಾಡಿಕೊಟ್ಟಿಲ್ಲ ಸರ್. ತೋರಿಸ್ತೀನಿ. ಈ ಥರ ಕಾರ್ಡ್ ಮಾಡ್ತಾರೆ, ಹಿಂದೆ ಮುಂದೆ ಈ ಥರ ಇರುತ್ತೆ. ಐಡೆಂಟಿ ಕಾರ್ಡ್ ಓಟಿ ಕಾರ್ಡ್ ಅದು ಬೇಕು ನಿಮಗೆ. ಅಂಗವಿಕಲರು ಅನ್ನೋದಕ್ಕೆ UDID ಕಾರ್ಡ್ ಕೊಡ್ತಾರೆ. ಆಧಾರ್ ಐಡೆಂಟಿ ಕಾರ್ಡ್ ಇಲ್ಲಪ್ಪ ಅದಲ್ಲ, ಅದು ಮಾಡಿಸ್ಕೊಂಡ್ಬಂದ್ರೆ ನಾವು ಕೊಡ್ತೀವಿ, ಪೆನ್ಷನ್ ಮಾಡಿಕೊಡ್ತೀವಿ. ನಮ್ಮ ಗ್ರಾಮ ಸಹಾಯಕರು ಬಂದಿದ್ರಂತಲ್ಲ, ಬಂದು ನಿಮ್ಗೆ ಹೇಳಿ ಹೋಗಿದ್ದಾರೆ. ಅದು ಯಾರು MRWಗೆ ಹೇಳಿ ಮಾಡಕ್ಕೆ ಹೇಳಿ ಅವ್ರು ತಗೋ ಇಲ್ಲಿ ಹಾಕ್ಬೇಕು. ಅದನ್ನೇ ಆ ಕಾರ್ಡ್ ಇದ್ರೆ ಮಾಡಿಕೊಡ್ತಾರೆ. ಫೋನ್ ಕರಿಬೇಕು. ಬಗ್ನಳ್ಳಿ OHDಯಿಂದ ಸೇರಿದೆ ತೋರಿಸ್ತಾರೆ. ಹೋಗ್ರಿ ಹೋಗಿ. ಏನು ಸರ್ ನಮ್ಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಶ್ರೀಧರ್ ಮೂರ್ತಿ ನಿನ್ನ ಯಾರೋ ಕೇಳ್ತಾ ಇದ್ರು. ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಅಮ್ಮಲ್ಲಿದ್ದಾವೆ. ಅಮ್ಮನ ಮನೇದು ಡಾಕ್ಯುಮೆಂಟ್ಸ್ ಎಲ್ಲ ನನ್ನವೆಲ್ಲ. ಸರಿ ಬಾ. ರೇಷನ್ ಕಾರ್ಡ್ ಒಂದು ನಮ್ಮ ಅಪ್ಪಮ್ಮಲ್ಲಿದೆ. ಅಲ್ಲಿಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಕ್ಯಾನ್ಸಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲಿಗೆ ಸೇರ್ಕೋಬೇಕು. 2 ರೇಷನ್ ಕಾರ್ಡ್ 2 ರೇಷನ್ ಕಾರ್ಡ್ ಇಲ್ಲಿಗೆ ಸೇರಿಸ್ಬೇಕಾ? ಸೇರಿಸ್ಬೋದು, ಅಪ್ಲೈ ಮಾಡೋದು. ಹೊಸ್ದಾಗಿ ಮಾಡಿಸ್ಬೇಕು ಸರ್. ಅಲ್ಲಿ ಕ್ಯಾನ್ಸಲ್ ಅಲ್ಲಿ ತೆಗಿದ್ರೆ ಹುಡ್ನವ್ರು ಯಾರಿದ್ರ ಬಾರಪ್ಪ, ಇದೇನೋ ಕೇಳ್ತಾರೆ. ರೇಷನ್ ಕಾರ್ಡ್ ಅಲ್ಲಿ ಡಿಲೀಟ್ ಆಗಿ ಇಲ್ಲಿಗೆ ಸೇರಿಸ್ಬೇಕು. ಅವೆಲ್ಲ ಹೋಗೋ ಪರಿಸ್ಥಿತಿ ಇಲ್ಲ ಸರ್. ಅವ್ರು ಬೇಡ, ನೀವು ಕ್ಯಾನ್ಸಲ್ ಮಾಡಿಸ್ಕೊಳಕ್ಕೆ ಆಯ್ತು ನಿಮ್ಮ ಆಧಾರ್. ಅವ್ರಿಗೇನು ಬೇಡಮ್ಮ. ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಬಂದು ಇಲ್ಲಿ ಆನ್ಲೈನಲ್ಲಿ ಹಾಕಿ ತನ್ನಿ ಮಾಡಿಕೊಡು. ಮತ್ತೆ ಒಂದ್ಸರಿ ಅಮೌಂಟ್ ಎಲ್ಲ ಇಸ್ಕೊಂಡಿದ್ರೆ ಸರ್ ಮಾಡಿಸ್ಕೊಡ್ತೀವಿ. ಯಾರು ಯಾರು ಗೊತ್ತಿಲ್ಲ, ಇಲ್ಲೇ ಯಾರಿಗೋ ಕೊಡ್ಸಿದ್ರು. ಎಲ್ಲಿ ಇಲ್ಲಿ ಅಗ್ರಿಮೆಂಟ್ ಎಲ್ಲ ಕೊಟ್ಟಿದ್ರು. ಯಾರಿಗೆ ಯಾರು ಕೊಟ್ಟಿದ್ದೆ? ಅಂತ ಹೇಳ್ಬೇಕಮ್ಮ. ಅದು ನಂಬರ್ ಮಾತ್ರ ಇದೆ. ಸುಮ್ಮನೆ ಹೇಳ್ಬಿಟ್ರೆ ಯಾರಿಗೋ ಕೊಟ್ಟು ಆಫೀಸಲ್ಲ. ಆಫೀಸಲ್ಲ. ಮತ್ತೆ ನೀನು ಯಾರೋ ಬ್ರೋಕರಿಗೆ ಕೊಟ್ಟರು ನಾನೇನು ಮಾಡಲಿ? ಅದು ನಾವು ಹೊಣೆ ಅಲ್ಲ. ಈ ಕಾಲೇಜಲ್ಲಿ ಕೇಳ್ತಾ ಇದ್ದಾರೆ. ಈಗ ನೀನು ಎಲ್ಲಿ ಕಾಲೇಜಲ್ಲಿ ಸೇರಿದ್ದು ಮಗು? ಬಟ್ ಇದಾಗಬೇಕದು. ಆ ಥರ ಆದರೆ ಕೊಡ್ತಾರಮ್ಮ. ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ತಂದು ಇಲ್ಲಿ ಮಾಡಿಸ್ಕೋಬೇಕಾಗ. ಓಕೆಮ್ಮ, ನೀವೇ ಅರ್ಜಿ ಕೊಡಿ, ಮಾಡಿಕೊಡ್ತಾರೆ 1ನೇ ತಾರೀಕು ಆದಮೇಲೆ. ಮೇಡಮ್ ಹೇಳಿರಲ್ಲಮ್ಮ, ಮೇಡಮ್ ಹೇಳಿರಲ್ಲ, ಅವ್ರು ತಗೋಗು, ನೀನೇ ಆಧಾರ್ ಕಾರ್ಡ್ ತಗೊಂಡೋಗು, ನಂದು ಅಕ್ಕಿ ಕಾರ್ಡಿಂದು ವಜಾ ಮಾಡಿ ಅಲ್ಲೇ ತೆಗಿಸ್ತಾರೆ. ಇಲ್ಲಿ ಬಿಡ್ತಾರೆ, ಮುಂದಿನ ತಿಂಗಳಿಗೆ 2 ತಿಂಗಳೊಳಗೆ ಬಿಡ್ತಾರೆ. ಇಲ್ಲೇ ತೆಗಿಸ್ತಾರೆ. ಮಾಡಿಸ್ಕೊಂಡು ಬನ್ನಿ, ಆಮೇಲೆ ಇಲ್ಲಿ ಎಂಟ್ರಿ ಮಾಡಿ. ಅಷ್ಟೇ ಸರ್. ಇಲ್ಲ, ಸ್ಕೂಲ್ ಮುಗೀತು. ಮುರಾರ್ಜಿ ಸಿಕ್ತು, ಅದು ಪಾವಗಡ ಸಿಗ್ತೈತೆ. ನಾನು ಪಾವಗಡಕ್ಕೆ ಅಪ್ಲಿಕೇಶನ್ ಹಾಕಿರಲಿಲ್ಲ. ನಾನು ಇಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಬೇಕು ಎಲ್ಲ ಕೊಡಿ ಮುದ್ದೇನಹಳ್ಳಿ ಶಿರಾ. ಇಲ್ಲ, ಅಲ್ಲಿ ಜಾಯ್ನ್ ಆಗು. ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಜಾಯ್ನ್ ಆಗಿದೆ. ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಆಮೇಲೆ. ಹಾಂ, ಅದು ಬೆಳಗ್ಗೆ ಬಂದಾಗ ಹೇಳಿದ್ವಿ, ಅಲ್ಲೇ ಹೇಳ್ತೀನಿ. ಕೊಡೋದೆಲ್ಲ ಅವ್ರದ್ದೇ. ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಮುಗಿತೆ ಇವತ್ತಾಗಲೇ 4:15 ಮುಗೀತು. 4:15 ಮುಗೀತೇನಾ? ರೋಡ್ ನೀವು ಹೇಳಿರಿ ಅಂತ ಅದೊಂದು ನನಗೆ 4 ರೋಡನ್ನು 5 ಲಕ್ಷದವ ಅವ್ರಿಗೆ ಕೊಟ್ಟು ತಾವು ಹೇಳಿರಿ ಅಂತ PDO ಹೇಳಿರಿ, ನೀವು ಹೇಳಿರಿ. ನಾನೇ ಬೇಡ, ನಾನೇ ಆಕ್ಷನ್ ಪ್ಲಾನ್ ಅವಾಗ ಮಾಡಿ ಆನ್ಗೋಯಿಂಗ್ ಮಾಡಿ, ಇವಾಗ ಮಾಡಿ VDF ಬರುತ್ತೆ. ನಾನು 5 ಲಕ್ಷದ್ದು ಕಾಂಪೌಂಡ್ ಇದೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮಾಡ್ಕೊಳ್ಳಿ ಅಂದರೆ ಬೇಡ, ಇದನ್ನೇ ಮಾಡಬೇಕು. ನೀವು STMC ಅಧ್ಯಕ್ಷ ಅಂತಲ್ಲ, ನಾವೇ ಮಾಡಿದ್ದು, ನಾವೇನೇ STMC ಅಧ್ಯಕ್ಷ. ನೀನು ಹೈಸ್ಕೂಲ್ ಕಾಂಪೌಂಡ್ ಮಾಡುವಂತ ಅಂತ ಹೇಳಿದ್ರು. ಹೈಸ್ಕೂಲ್ ಕಾಂಪೌಂಡ್ ಮಾಡೋದು ಇಲ್ಲ, ಇದನ್ನು ಬಿಡು. ನಾನು ಮಾಡಿದ್ದೀನಿ. ನಾನು ಮಾಡಿರೋ ವರ್ಕಿಗೆ ಬಂದು ಹಿಂಗೆ ಓವರ್ಟೇಕ್ ಮಾಡಿ ಅವ್ರನ್ನ ಸುಮ್ಮನೆ ಅನಿಸಿದೆ. ಹಿಂಗೆ ನಾವು ಯಾಕೆ ಗೌರಂಗಪ್ಪ ಇಟ್ಕೊಂಡು ಯಾಕೆ ರೋಡ್ ಇಲ್ದಂಗೆ ಇದ್ದೀರಾ? ಯಾರು ರೋಡ್ ಬಿಡ್ತಾರಂತ ಇಲ್ಲಿ ಹೇಳ್ತೀನಿ. ರೋಡ್ ಬಿಡಿಸ್ಕೊಡ್ಬೇಕು. 50 ಜನ ಬಂದಿದ್ದೀವಿ. ಎಲ್ಲಿ ಕರಿ ಕರ್ಬಿಡು. ಬ್ಯಾಚ್ ಈಗ ಬ್ಯಾಚ್ ಅವರ್ ಇದ್ರೆ ಕರ್ಬಿಡು, ಮುಗಿಸ್ಬಿಡೋಣ. ಅದು ಬೇಡ, ಇವ್ರದ್ದು ಆಯ್ತು, ಇವ್ರು ಬೇಡ ಬಿಡು. ಇವರು ದೊಡ್ಡವರು ಇಟ್ಟಾಡ್ತಾರೆ, ಒಂದೇ ಇದನ್ನ ಹಿಡ್ಕೊಂಡು ಅದು ಕೊಟ್ಟು ಮಾಡಿಸ್ತಾರೆ. ಮಾಡಿಸ್ತಾರೆ, ಹೋಗಿ ಫಾಲೋ ಅಪ್ ಮಾಡ್ಕೊಳ್ಳಿ ಗೌರಂಗಪ್ಪನವ್ರು. ಆರಾಮ್ ಬರ್ರಿ. ಅದೇ ಇಂಜಿನಿಯರಿಂಗ್ ಮಾಡ್ತಾರೆ ಮಗಳು, ಇಂಜಿನಿಯರಿಂಗ್ ಮಾಡ್ತಾರೆ. ಅದೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಸರ್ ಕೇಜ್ಗಳ್ಳಿ ಅರ್ಜಿ ಕೊಟ್ಟಿದ್ದಾಣ ಮುಖ್ಯಮಂತ್ರಿಗೆ. 20 ದಿವಸದ ಬಿಡ್ತಾರೆ, ಎಲ್ಲಿಗೆ ಕೊಡ್ತಾರಣ್ಣ? ಎಷ್ಟು ಸಾಕಾಗಲ್ಲ. ಸರಿ ನೀವೇ ಹೇಳ್ಬಿಟ್ರಿ, ಗಾಡಿನೂ ಇಲ್ಲ, ಫಿಲ್ಟರ್ ಅರ್ಧ ಬರ್ಧ ಮಾಡಿದಾರಣ. ಫಿಲ್ಟರ್ ಮಾಡಿದ್ದಾರೆ.
ನೆನ್ನೆ ಓಟ್ ಹಾಕ್ಬೇಕಾರೆ ಅದೇ ಆಮೇಲೆ ಇಲ್ಲ ಮಾಡಿಸ್ತಾರೆ ಅವರೇ. ಈಗ ಟೌನಲ್ಲಿ ಬೋರ್ವೆಲ್ಸು ಬೇಕು ಎಸೆನ್ಷಿಯಲ್ ಎಲ್ಲ. ಏನು ಹಾಂ ಓಕೆ. ಅವರ ಹಳೆ ವಿಧವನ್ನ ಬಿಟ್ಕೊಳಕ್ಕೆ ಹೇಳಿ. ಈಗ ಮಿನಿಮಮ್ ಒಂದು 5 ಬೋರ್ ಇಮಿಡಿಯೇಟ್ ಕೊರಿಯಕ್ಕೆ ಹೇಳಿ ಅವ್ರಿಗೆ. ಈಗ ಬರಕ್ಕೆ ಹೇಳಿ, ಸಂಜೆ ಬಂದರೆ ಬರಕ್ಕೆ ಹೇಳಿ, ಇಲ್ಲ ಬೆಳಗ್ಗೆ ಸಿಗಕ್ಕೆ ಹೇಳಿ, ನಾನು ಮಾಡಿಸ್ತೀನಿ. ಓಕೆ, ಧೈರ್ಯವಾಗಿರೋ. ನೀರು ಕೇಳಂಗ ನೀರು ಹೊರಕ್ಕಾಗಲ್ಲ, ಅದೇನಾಗೈತೆ ಭೂಮಿಲಿ ಸಿಗ್ತಲ್ಲ. ಬರಲಿ ಮಂಜುನಾಥ್ನ ಕರಿತೀನಿ. ಜಲಸ್ ಫಸ್ಟ್ ನಿಮ್ಮದೇ ಪಾಯಿಂಟ್ ಮಾಡಕ್ಕೆ ಹೇಳ್ತೀನಿ. ಊಟ ತಗೋಬೇಕು, ಲೇಟ್ ಇಲ್ಲ, ಪಳೆ ತಗ ಒಂಚೂರು ಅಡ್ಜಸ್ಟ್ ಮಾಡಿ ಬೆಳಗ್ಗೆ ಬಾಪುಟ ನಾನು ಇದೊಂದು ತೊಳವಲ್ಲಿ ಒಟ್ಟು ಮಾತಾಡ್ತಾನೆ. ತೊಂದರೆ ಇಲ್ಲ, ಅಲ್ಲಿ ಮಾತಾಡಿದ್ರೆ ಆಯಿತು. ಭಾರಿ ತೊಂದರೆ ಆಯ್ತು, ಮಾಡಿಸ್ತಾರೆ. ಈಗ ಬೋರ್ ಆಗ್ಬೇಕಾ? ಈ ಕಡೆ ಬನ್ನಿ. ನೀರು ಕೊಡಲ್ಲ ಸರ್ ನಮಗೆ, ಬಾಯಿ ಬಂದಂಗೆ ಬೈತಾರೆ. ನಮಗೆ ನೀರಿನ ಭಾರಿ ಪ್ರಾಬ್ಲಮ್ ಆಗಿಬಿಟ್ಟೈತೆ ಸರ್. ವಾಟರ್ ಸಪ್ಲೈ ಇದೊಂದು ಬರ್ಕೊಳ್ಳಿ, ರೆಸೊಲ್ಯೂಷನ್ ಮಾಡಿಸ್ಕೊಂಡು ಯಾರು ಪಿ ಡಿ ಒ ಕಡೆಯಿಂದ ರೆಸೊಲ್ಯೂಷನ್ ಮಾಡಿಸ್ಕೊಂಡು ಇಮಿಡಿಯೇಟ್ ಇವತ್ತಿನ ಡೇಟ್ಗೆ ಹಾಕಿ ಇದನ್ನು ನಾವು ತೊಗೊಂಬಂದು ಕೊಡಿಸ್ತೀವಿ. ಅಲ್ಲ ಈಗ ತಾತ್ಕಾಲಿಕವಾಗಿ ಸರ್ ತಡಿ, ತಾತ್ಕಾಲಿಕವಾಗಿ ಟ್ಯಾಂಕರ್ಲಿ ಕೊಡಿ ಸರ್. ಇನ್ನೊಂದು ವಾರದಲ್ಲಿ ಏನಾದ್ರು ಮಾಡಿ ಕೊರ್ಸೋಣ ಅಂತ. ಅಲ್ಲ, ಟ್ಯಾಂಕರ್ಲಿ ಹೊಡಿತಾ ಇರಲಿ. ಈಗ ಟ್ಯಾಂಕರ್ಲಿ ತಾತ್ಕಾಲಿಕವಾಗಿ ಹೊಡಿಲಿ, ಇನ್ನೊಂದು ವಾರದಲ್ಲಿ ಬೋರ್ ಹಾಕ್ಸ್ಕೊಡೋಣ. ಇನ್ನೊಂದು ವಾರದಲ್ಲಿ ಬೋರ್ ಹಾಕ್ಸ್ಕೊಡ್ತೀವಿ. ಅಲ್ಲ, ಇನ್ನೊಂದು ವಾರ, ಯಾಕೆಂದರೆ ಜಿಯಾಲಜಿಸ್ಟ್ ಪಾಯಿಂಟ್ ಎಲ್ಲ ಮಾಡಬೇಕಾಗ ಅಲ್ಲಿ ಆಮ್ನಲ್ಲಿ ಬೀಳಿಲ್ಲ, ಸಿದ್ದನಕಟ್ಟೆಲ್ಲಿ ನೀರು ಬೀಳ್ತಾ ಇಲ್ಲ, ಅಲ್ಲೇ ಸುತ್ತ ನಿಮ್ಮದು ಅಷ್ಟಾಳು ಎಲ್ಲ ಅಲ್ಲಿ ನೀರು ಬೀಳ್ತಾ ಇಲ್ಲ. ಅದಕ್ಕೆ ಜಿಯಾಲಜಿಸ್ಟ್ ಪಾಯಿಂಟ್ ಮಾಡಿಸಿ, ಕಡ್ಡಿ ಪಾಯಿಂಟ್ ಮಾಡಿಸಿ, ಎರಡನ್ನೂ ಸೇರಿಸಿ ಒಂದು ಬೋರ್ ಮಾಡಿಸೋಣ. ಒಂದು ವಾರದಲ್ಲಿ ನೀನು ಬೇಗ ಇಮಿಡಿಯೇಟ್ ಅದು ತಗೋ, ಇವತ್ತಿನ ಡೇಟಿಗೆ ರೆಸೊಲ್ಯೂಷನ್ ಮಾಡಿಸಿ ತೊಗೊಂಬ, ಬೆಳಗ್ಗೆ ತೊಗೊಂಬ. ಇನ್ನೊಂದು ವಾರದಲ್ಲಿ ಬೋರ್ ಹಾಕ್ಸ್ಕೊಡ್ತೀನಿ ತಡಿ. ಪಿ ಡಿ ಒ ತೊಗೊಳ್ಳಿ ಸರ್, ಇಲ್ಲಿ ಒಂದು ನಿಮಿಷ. ಹಾಂ ಹೇಳಿ ಸರ್, ಈಗ ಹೇಳಿ ಸರ್, ಮಾಡಿಸ್ತೀವಿ ಬಿಡ್ರಿ ಕಲ್ಲಿ. ಈಗ ತಾತ್ಕಾಲಿಕವಾಗಿ ಅವ್ರಿಗೆ ಟ್ಯಾಂಕರ್ಲಿ ಬೆಳಗಿಂದನೇ ಕೊಡಕ್ಕೆ ಹೇಳಿ, ಮಾಡಿಸ್ತಾರೆ ಬಿಡಕ್ಕೆ. ಇಲ್ಲ ನಾನು ನಮ್ಮ ಇದ್ರಲ್ಲಿ ಕೊಡಿಸೋ, ನಮ್ಮ ಆಫೀಸಿಗೆ ಬಂದಿರೋದು ತಹಸೀಲ್ದಾರ್ ಉದ್ಯೋಗಕ್ಕೆ ಖರ್ಚಾಗ್ತೀವಿ. ಏನು ಅಣ್ಣ ಮಗ 25 ವರ್ಷ ಇಲ್ಲಿ ಕಟ್ಟು ಇರೋಗ್ಬಿಟ್ಟು ಒಂದೇ ಒಂದು ಹೆಣ್ಮಗ ಹೊರಗೆ ಕೊಟ್ಟು ಮಾಡಿದ್ದೆ. ಏನೋ ಒಂದು ಏನಾಗಬೇಕು ಬದುಕಿ ಗೋರಪ್ಪ. ಎಷ್ಟೇ ಜಮೀನು ಎಷ್ಟೈತೆ? 2.5 ಎಕರೆ ಇದ್ರೆ ಮಾಡಿಸ್ಕೊಡ್ತೀನಿ. ಅರ್ಜಿ ಹಾಕು ಆನ್ಲೈನಲ್ಲಿ ಅರ್ಜಿ ಹಾಕು, ನಾನು ಮಾಡಿಸ್ಕೊಡ್ತೀನಿ ಬೋರ್. ಹಾಂ, ಈಗ ಮುಂದಿನ ತಿಂಗಳು ಬಿಡ್ತಾರೆ, ಅರ್ಜಿ ಹಾಕು, ನಾನು ಮಾಡಿಸ್ಕೊಡ್ತೀನಿ. ನನ್ನ ಹತ್ರಕ್ಕೆ ಬಾ. ಗೋಮಾಳ ಮಾಡಲ್ಲ, ನಿಮ್ಮ ಪಾಟಿಗೆ ನೀವು ಗೇಯ್ಕೊಂಡಿರಿ. ಅದೇ ಡಾಕ್ಟರ್ ಸರ್ಟಿಫಿಕೇಟ್ ನಿಮ್ಮ ಫೋಟೋ ಇದೆಲ್ಲ ಕೊಡಬಾ. ಇಲ್ಲ, ಅವ್ರು ಕಿತ್ತಿಟ್ಕೊಂಡ್ರು. ಇವತ್ತು ಹೋಗಿ ಸೈನ್ ಮಾಡಿಕೊಡಿ ಸರ್. ಯಾರು? ಮೂಳೆ ಡಾಕ್ಟ್ರು ನಮಗೆ ಹಿಂಸೆ ಕೊಟ್ಟು ಕಿತ್ತಿಟ್ಕೊಂಡ್ರೆ ಎಲ್ಲ ರಿಪೋರ್ಟ್ಗಳು ಒಂದು 2-3 ಕೊಟ್ಕೊಂಡ್ರು ಸರ್. ಸುಮಾರು ಈಗ 6 ತಿಂಗಳಾಯ್ತು. ಮೂಳೆ ಡಾಕ್ಟ್ರಕ್ಕೆ ಅವರು ಫಿಸಿಬಿಲಿಟಿ ಕೊಡಬೇಕಿತ್ತ? ಅದು ತಕ್ಕೊಂಡ್ರು, ಕಾಲೆಲ್ಲ ತೋರಿಸಿರು. ಹೋಗಿ ಕಾಲು ಮುಕ್ಕಂಬ ನೀನು ಹಂಗಾಗಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೊಡಲ್ಲಮ್ಮ, ಹಂಗೆಲ್ಲ ಕಾಲು ನೋವಿಗೆಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಕಾಲು ಎಳ್ಕಟ್ಟ ಆಯ್ತಲ್ಲ ಸರಿ, ಅದಕ್ಕೆಲ್ಲ ಕೊಡೋದಿಲ್ಲ. ಪೆನ್ಷನ್ ಇಲ್ಲ. ನಿನಗೆ ಎಷ್ಟು ವರ್ಷ?
ಗೊತ್ತೈತೆ ನಮಗೆ ಹೆಬ್ಬೆಟ್ಟು ಸಹ ಓದಿಲ್ಲ ಮಕ್ಕಳೇ ದೊಡ್ಡವು ಮಕ್ಕಳೇ 40 ವರ್ಷದನಲ್ಲೇ ಮಗನೇ 40. ನಿನಗೆ ಮದುವೆ ಯಾವಾಗ ಮಾಡಿದ್ರು ಹೇಳು? 19 ವರ್ಷಕ್ಕೆ ಮಾಡಿದರೆ 5 ವರ್ಷ ಗ್ಯಾಪ್. ಹಂಗಾದ್ರೆ ಆಗಿರುತ್ತೆ. ನಿಮ್ಗೆ ಏನು ಕೆಲಸ ಮಾಡೋಕ್ಕಲ್ಲ ಚೆನ್ನಾಗಿ ಕಾಲು ನೋವು ಸ್ವಲ್ಪ ಆಪ್ರೇಷನ್ ಮಾಡಿಸ್ಲ ಮಂಡ್ಯ ಫ್ರೀಯಾಗಿ? ಮೂಳೆ ಕಟ್ಟಾಯ್ತಲ್ಲ ಮಾಡಿಸ್ತೀನಿ, ಅವೆಲ್ಲ ಆಪ್ರೇಷನ್ ಮಾಡ್ತಾರೆ, ಈಗೇನು ತೊಂದರೆ ಇಲ್ಲ. ಮನೆಯವ್ರು ಇದ್ದಾರಮ್ಮ? ಮನೆಯವ್ರು ಇದ್ದಾರೆ ಮೇಡಮ್, ಅದು ಹುಷಾರಿಲ್ಲ. 60 ವಯಸ್ಸು ಆಗಿಲ್ಲ. ಅವರಿಯೋ ಗುರುಸ್ವಾಮಿ ಇಲ್ಲಿಗಾರ ಬಂದು ಕಾಂಟ್ರಾಕ್ಟ್ ಸಿಕ್ಕೋದು ಆ ಥರದಕ್ಕೆ ಅದಕ್ಕೆ ಡಾಕ್ಟರ್ ಮಾಡ್ಕೊಂಡು ವಾಪಸ್ ಕಳ್ಸಿದ್ರು. 2-3 ಸಲ ಯಾವುದು? ವೆಟರ್ನರಿ ಡಿಪ್ಲೊಮಾ ಅದಕ್ಕೆಲ್ಲ ಮಾಡಕ್ಕೆ ಬರೋದಿಲ್ಲ ಅಂತ ಕಳಿಸಿದಾರಮ್ಮ ಅಷ್ಟೇ. ನಮ್ಮ ಡಾಕ್ಟ್ರ್ ಇದ್ದಾರಾ? ಕಾಂತರಾಜ್ ಸಾಹೇಬ್ರು ಇದ್ದಾರಾ? ಡಾಕ್ಟ್ರು ನಮಗೂ ಪಶು ಸಂಗೋಪನಾ ಚಿಕ್ಕಯ್ಯ ತಗೊಂಡಿದ್ದು ಎಂಟ್ರು ಸರಿಯಾಗಿ ನೋಡ್ಕೊತಿದ್ಯಪ್ಪ, ಯಾವಾಗ ಎಲ್ಲ ಬೆಳೆದ್ಬಿಟ್ಟು ನೋಡಿದ್ರೆ ಖುಷಿ ಆಗುತ್ತೆ. ಖಾಲಿ ಇರೋದಕ್ಕೆ ನಮಗೆ ಜಾಗ ಕೊಟ್ಟಿಲ್ಲ. ಬರುತ್ತೆ ಈಗ ಒಂದು ಪರಿ ಬರ್ತೀನಿ ನಾನು ತಿಮ್ಮಣ್ಣಾರ್ದು ಕೊಡ್ದೈತೆ, ಅವ್ರು ಕೊಡ್ದೈತೆ ಅವ್ರಿಗೆ. ಈ ಕಡೆ ಬಾ, ಅಲ್ಲಿ ಮತ್ತೆ ಹಿಂದ್ ಕಣ್ಣಿಲ್ಲ ನಮಗೆ, ಶಿವಂಗ್ ಮಾತ್ರ ಇರೋದಂತೆ, ನನ್ಗೆಲ್ಲ ಹಿಂದಿಲ್ಲ ಸರ್. ತಾವೊಂದು ಮಾತು ಹೇಳಿರಿ ಅಣ್ಣ, ಇನ್ನೊಂದು ಮಾತು ಅದು ಅವನಿಗೆ ತಾವು ಒಂದು ಮಾತು ಹೇಳಿ ಅಂತ ಮಾತಾಡ್ತೀನಿ. ಮೈನಾಗೆ ಸೇರಿರೋದು ಊರಾಗಲ ಹೊಡೆದು ಬಂದಾರೆ ಅವ್ರು ಯಾರೋ ಬಂದು 2 ವರ್ಷ ಬೇಕು ಅದು ಮುಚ್ಚಕ್ಕೆ. ಬೋವಿ ಕಾಲೋನಿ, ಹೊಸೂರು ಬೋವಿ ಕಾಲೋನಿ ಕಡೆ ಇಮಿಡಿಯೇಟ್ ಅವ್ರು ಯಾರು ಏಜೆನ್ಸಿ ತಗೊಳ್ಳವಲ್ಲ. ಎಮ್ಮೈನವ್ರು ಒಂದು ಮಾತು ಹೇಳ್ರಣ್ಣ. ಎಮ್ಮೈನವ್ರಿಗೆಲ್ಲ ನಮ್ಮ ರೇಣುಕಣ್ಣ ದುಡ್ಡು ಹಾಕಿ ಹಾಕ್ಸ್ಕೊಂಬತ್ತಾ ಇರೋದು, ಮಾಡಿಸ್ತಾ ಇದ್ದೀನಿ. ನಮ್ಮ ಹುಡುಗನೇ ಮಾಡಿಸ್ತಂತ ರಾಮಚಂದ್ರ ಹೇಳಿದ್ರೈತೆ. 70 ಕೊಟ್ಟಿದ್ವಿ, ಅದ್ರಲ್ಲಿ 35 ಕೊಡ್ದವ್ರೆ. ಅದ್ರಾಗೆ ಸೇರಿರೋದು ಬರುತ್ತಡಿ ಅಣ್ಣ, ಅಲ್ಲಿ ಈಗಲೇ ಮಾತಾಡೋಣ. ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಈಗ ಕಾಲ್ ಮಾಡ್ತಾರೆ, 2 ಎಕರೆ ಮೇಲ್ಪಟ್ಟಿರಬೇಕು, 4 ಎಕರೆ 38 ಗುಂಟೆ ಒಳಗಿರಬೇಕು, ಇದ್ದರೆ ಅರ್ಜಿ ಹಾಕ್ಸಿ. ಆನ್ಲೈನಲ್ಲಿ ನಿಮ್ಮ ಗ್ರಾಮವನ್ನಲ್ಲಿ ಹೋಗಿ ಅರ್ಜಿ ಹಾಕಿ, ಅದು ಬಂದ್ರೇ ತಗೊಳಕ್ಕೆ ಸಾಧ್ಯ. ಅದಿಲ್ಲದಿರ ಆಯ್ಕೆ ಮಾಡ್ಕೊಳ್ಳಲ್ಲ. ಹಾಕ್ಸು, ಈಗ ಕೊಡ್ತಾರೆ, ಮುಂದಿನ ತಿಂಗಳು ಬಿಡ್ತಾರೆ, ಹಾಕ್ಸು, ಕೊಡಿಸ್ತೀವಿ. ಗೊತ್ತಿದ್ರು ತೋರಿಸ್ತೀವಿ ಸರ್. ಮುದ್ದೇನಹಳ್ಳಿ ದೀಪಕ್ ಯಾವ ರೋಡ್ ಗೊತ್ತಿಲ್ಲ ಸರ್ ನಮಗೆ. ಬಯಲಪಟ್ಟಾಗೆಲ್ಲ ಅರ್ಜಿ ಕೊಟ್ಟರು ಸಹ ಕೊಟ್ಟಿದ್ದೀನಿ, ನಮ್ಗೆ ಏನು ಇರಲಿಲ್ಲ ಸರ್. ಅವರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮಗ ಸಾಕಿನದು ತುಂಬ ಕಷ್ಟ ಆಯ್ತು. ಬರ್ತಾರೆ, ನಿಮಿಷ PDO ಇದ್ದಾರೆ. ಯಾರಿಗೆ ಸೇರ್ತಾ ಗೊತ್ತಿಲ್ಲ ನಮಗೆ ರೋಡು. ಇನ್ನೊಂದು ಯಾವುದೋ ಮಾಡಿದ್ದಾರೆ ಮೇಡಮ್. ಈಗ ಇವರಿದ್ದಾರಲ್ಲ ಯಾರೋ ಸರ್ವೇಯರ್ ಒಂದು ರಿಪೋರ್ಟ್ ಬರೆಯೋದು ಸೈಟ್ ಬೇಕಂತ ಡಿಪ್ಲೊಮಾ ಫೈನಲ್ ಇಯರ್ ನಾವು 25ರಿಂದಲೂ ಅಪ್ಲಿಕೇಶನ್ ಸರ್. ಲಾಸ್ಟ್ ಇಯರ್ ಅಪ್ಲಿಕೇಶನ್ ಆಗ್ತಾ ಇದೆ ಸರ್. ಅಲ್ಲಿ ನಿಮ್ಮ PA ನಂಬರ್ ಕೊಟ್ಟಿದ್ರು ಸರ್, ಕಾಲ್ ಮಾಡಿ ಅಂತ. ಮಾಡಿದೆ, ಕೇಳಿದೆ, ಅವ್ರು ಇನ್ನೂ ನಿನ್ನ ಅನೌನ್ಸ್ ಮಾಡಿಲ್ಲ ಅಂದ್ರು. ಅದಕ್ಕೆ ಪ್ರಸನ್ನಣ್ಣ ಏನು ಮಾಡಿದ್ವಿ, ನಮ್ಮ ಇದರಲ್ಲಿ ಯಾರ ಜೊತೆ ನೋಡಿಕೊಂಡು ಎಲ್ಲ ಇಂಜಿನಿಯರಿಂಗ್ ಮಕ್ಕಳು ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಂ ಸರ್. ಬಳ್ಳೆಕಟ್ಟೆಯಿಂದ ಅಪ್ಲಿಕೇಶನ್ ಯಾವುದಕ್ಕೆ? ಕುರಿ ಲೋನಿಗೆ ಅಂತ. ಕುರಿ ಕಳೆದೋಗಿದ್ವಲ್ಲ, ಕುರಿ ಕಳೆದೋಗಿತ್ತಾ? ಲಕ್ಷ್ಮಯ್ಯ ಬಳ್ಳೆಕಟ್ಟೆಯಿಂದ ಜಮೀನು ಮಾಡ್ತೀವಿ. ಯಾವುದು ರಾಂಪುರ 40 ಚಿಂದ ಹಾಕ್ಕೋಬೇಕು ಮತ್ತು ನೀನು ಅಂತ. ಒಂದೆರಡು ನಿಮಿಷ ಇರಪ್ಪ, ಈಗ ಹೇಳ್ತಾರೆ. ಬೈಲಿ ಆ ಕಡೆ ಅಮ್ಮ, ನಿಂದು 1 ನಿಮಿಷ ತರಿ, ಇವಳದೇನು ಮಾತಾಡಿ. ನಾನು ಇನ್ನೊಂದು ಮೇಡಮ್ ಹೇಳ್ತಾರೆ. ಈಗ ಇವ್ರ ಭಾವನಿಗೆ ಅರ್ಜಿ ಹಾಕ್ತಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ಹಿಂದೆ ಮಂಜೂರಿ ಇವ್ರಿಗೆ ಬರ್ಕೊಟ್ಟಿದ್ದಾರೆ ಸರ್. ನಾನು ನಿಮಗೆ ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದಾರೆ. ಮಂಜೂರಿ ಆಯಿತು ಅವ್ರಿಗೆ. ಮಂಜೂರಿಯಾಗಿ ಖಾತೆಗೆ ಹೋಗ್ಬೇಕು. ಖಾತೆಗೆ ನಾನು ಆನ್ಲೈನಲ್ಲಿ ಕಳಿಸಿದ್ದೆ. ಈಗ ಅವ್ರಿಗೆ ಇವರು ತಕರಾರು ಕೊಡ್ತಿದ್ದಾರೆ, ಅವ್ರು ಖಾತೆ ಮಾಡಿದ್ರು. ನಮ್ಮ ಹತ್ರ ಕರೆದ್ಬಿಟ್ಟು ಅವ್ರಿಗೆ ನಮಗೆ ಇಸ್ಕೊಡಿ ಅಂತ ನನ್ನ ಖಾತೆ ಮಾಡಿ. ಆಗೋದಿಲ್ಲಮ್ಮ, ಯಾರು ಮಂಜೂರಿ ಆಲ್ರೆಡಿ ಆಗಿದೆಯಾ? ಅಲ್ಲ, ಅರ್ಜಿ ಯಾರ್ದು ಇರುತ್ತಲ್ಲ, ಹೋಗ್ತೀನಿ, ಅವರಿಗೆ ಹಾಕಿದ್ದೀನಿ. ಡಿಸಿಗೆ ಏನು ಮಾಡಿದ್ರೆ ಪ್ರಭು ಏನೋ ಒಂದು ತಕರಾರು. ಮೊದಲು 3 ಲಕ್ಷ ಕೊಡೋಣ ಅಂತ, ನಾವು 7 ಲಕ್ಷ ಕೊಟ್ಟರೆ ಸಾಲ ಇದ್ದಂಗೆ ಮನೆ ಕಟ್ಕೊತಾರೆ, ಕೊಡೋರಂಗೆ ಆಡ್ತಾರೆ. ಬೇರೆ ಅವಕಾಶಗಳು ಜನರಿಗೆ ಅನುಕೂಲ ಆಗುತ್ತೆ. ಮಾಡಿಸ್ತೀವಿ, ಸುಮ್ಮನಿರೋ.
ಆಗುತ್ತೆ ಈಗ ಏನು ಮಳೆ ಬಂದರೆ ದೇವಸ್ಥಾನ ಈ ಗುರುವಾರ ರಜಾ, ಮುಸ್ಲಿಂ ಹಬ್ಬ. ನೆಕ್ಸ್ಟ್ ನಾನು ಹೋದಾಗ ನಾನು ಫಾಲೋಅಪ್ ಮಾಡ್ತೀನಿ. ಹಾಕ್ಸ್ಬಿಟ್ಟಿದ್ದೀರಾ ನಮ್ಗೆ ಅದು ಭಯ. ಸರ್ ಕೇಳ್ತಿದ್ದೀನಿ ಒಂದು ನಿಮಿಷ ಸರ್. ಒಂದು ನಿಮಿಷ ಕೇಳ್ತಾರೆ, ಖಾತೆದು ಮಾಡ್ಕೊಡ್ತಾರೆ. ಅಲ್ಲಿ ಅಕ್ಕರು ಹೇಳ್ತಾರೆ. ನಿಮ್ಮ ಮಗಳದ ಯಾವತ್ತಿರೋದು? ಸರ್ ಭಾನುವಾರ ಭಾನುವಾರನ? ಸುರೇಶ್ ಅಣ್ಣಂಗೆ ಹೇಳಿದ್ವು. ಯಾವ ಸುರೇಶನ? ಇವರು ಇಲ್ಲಿ ಬಸವನಗರ ಡಬಲ್ ಐತಲ್ಲ ಸುರೇಶ್ ಅಣ್ಣ. ಬಸವೇಶ್ವರ ನಮ್ಮ ಇದು ನಾಗೇಶ ಪರ್ಸು. ಸುರೇಶ್ ಅಣ್ಣ ಮೈಲ್ ಕೆಬ್ಬದು ಸರ್ವೆ ನಂಬರ್ 20 ಮಾಡಕ್ಕೆ ಹೇಳಿದ್ವಿ. ಬೆಳಗ್ಗೆ ಮಾತಾಡಿದ್ದೀವಿ. ಇಲ್ಲ ಫಾರೆಸ್ಟ್ ಒಪಿನಿಯನ್ ಬಂದಿದೆಯಂತೆ, ಬಂದೈತೆ. ನೋ ಬೆಳಗ್ಗೆ ಮೇಡಮ್ ನಾನು ಮಾತಾಡಿದ್ವಿ. ನಮ್ಮ ಇವನ್ ಟೋಪಿ ಇಲ್ಲದ ಬಂದ ಅವರ ಫೈಲ್ನೇ ಮುಟ್ತಾ ಇಲ್ಲ ಅಂತ ರಿಪೋರ್ಟ್ ಹಾಕೋದಕ್ಕೆ. ನನಗೆ ಬಂದಿಲ್ಲ. ಯಾರು ಕೇಸ್? ಶೇಖ್ದಾರ್ ನಮ್ಮ ಪ್ರಸನ್ನ ಪ್ರಸನ್ನಂಗೆ ಹೇಳಿ ಅವ್ರಿಗೆ ಬಂದಿಲ್ಲ. ಒಪಿನಿಯನ್ ಎಲ್ಲ ತಗೊಂಡಿದ್ದೀನಿ. 20 ವರ್ಷದಿಂದ ಅಲ್ಲ ಹೌದು, ಅದಂಗೆ ಡೆಡಿಕೇಶನ್ ಕಲಿಬೇಕು ನಾವು. ಸರ್ ಅರ್ಜಿ ಕೊಡೋದಲ್ವಾ? ಇನ್ನೊಂದು ರಿಕ್ವೆಸ್ಟ್ ಪ್ಲೀಸ್. ವಿ ಎ ಆಫೀಸರ್ ಇಲ್ಲ ಚಿಕ್ಕಣ್ಣ ಅವ್ರದ್ದು ಒಂದು ಸ್ವಲ್ಪ ಮೇಡಮ್ ಚಿಕ್ಕಣ್ಣ ಸೆಕ್ರೆಟರಿ ಅಲ್ಲ. ಕೊಡ್ತಾರೆ. ಬಂದಿಲ್ಲ ಎಲ್ಲೂ ಇದರಲ್ಲಿ ಹಾಕಿದ್ವಿ ಗೌಡ್ರಿಗೆ. ಶಂಕರಣ್ಣ ನಮ್ದು 1 ವರ್ಷ ರಜೆ ಇರಲಿಲ್ಲ. ಯಾವುದಣ್ಣ ಅಕ್ಕ? ತಡಿ ಒಂದು ನಿಮಿಷ. ಅಕ್ಕ ಏನಕ್ಕೆ ಆರ್ಡರ್ ಕಾಪಿ ಇದು ಯಾವ್ದಕ್ಕೆ ಹಾಕಿದ್ವಿ? ಅವ್ರು ನೋಡಿ ಅವ್ರು 2 ಗಂಟೆ ಇರೋದ್ರು ವಿಸಿಟ್ ಮಾಡೋದು. ಯಾವತ್ತು ಅರ್ಜಿ ಕೊಟ್ಟಿದ್ದಕ್ಕೆ? ಅಲ್ಲೇ ಒಂದು 2 ತಿಂಗಳಾಯ್ತು. ಕೊಟ್ಟಿದ್ದೀರಾ? ಅವ್ರು ಬಂದಾಗ ನೀವು ಇರ್ಲಿಲ್ವಾ? ಮೊನ್ನೆ ಬಂದಿತ್ತು. ಧರಣಿ ಮೇಡಮ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಮತ್ತೆ ಬರಿತೀವಿ ಅಂತ ಹೇಳಿದ್ರು. ನೋಡೋದು ಬರ್ಸಿ ನೀಸೆ ಇಲ್ಲಾಂದ್ರೆ ಜಂಟಿ ಮಾಡ್ತಾರೆ. ಆಮೇಲೆ ಬಿಡಿಸ್ಕೊತೀಯ? ಬೇಡ, ಕರಿ ಒಂದ್ಸತಿಯ. ರಮೇಶಂಗೆ ಹೇಳ, ರಮೇಶ್ನು ಬರ್ಬೇಕಾ? ಅವನ ಜೊತೆಲಿ 4 ಜನ ಒಳ್ಳೇದು ಮಾಡ್ಬೇಕು. ಸರಿ ರಮೇಶ್, ಹೇಳ್ತೀನಿ ತಡಿ. ಇವಾಗ ಹೇಳ್ತೀನಿ. ಆನ್ಲೈನ್ ಹಾಕಿದೆ ಅರ್ಜಿ ಹಾಕ್ಬೇಕಲ್ವ? ಹುಷಾರಲ್ಲಿ ಯಾರು ಎಡವೀರ ಆ ಕಡೆ. ಇದು ಆನ್ಲೈನ್ ಅರ್ಜಿ ಹಾಕಿದ್ದೀರಮ್ಮ? ಏನಾಗಿದೆ? ಹೊಸದಿನ ಬಂದು ಅದೇ ಬ್ಯಾಂಕರ್ ರೆಸ್ಪಾನ್ಸ್ ಮಾಡಲ್ಲ. ಸಿಬಿಲ್ ಕಮ್ಮಿ ಐತೆ ಅಂತ ಬ್ಯಾಂಕರ್ ರೆಸ್ಪಾನ್ಸ್ ಮಾಡಲ್ಲ. ಸಿಬಿಲ್ ಅಂದ್ರೆ ಟೈಮಿಗೆ ಸರಿಯಾಗಿ ಕಟ್ಟಿದ್ರೆ ಅವ್ರು ಹಂಗೆ ಅವ್ರು ಬ್ಯಾಂಕ್ನವ್ರು ಕೊಡ್ಬೇಡನ್ರಿ ಮನೆಯವ್ರಿಗೆ. SDMC ಅವ್ರು ಕೇಳಿದ್ರೆ ಹೆಂಗ್ರಿ ಕೆಲಸ ಮಾಡ್ತಾರೆ? ಗಂಭೀರವಾಗಿ ಮಾಡಬೇಕು. ಮತ್ತೆ ಅದು ಬಂದಿರೋ ತಪ್ಪಾಗೈತೆ ಅಂತ ನಾನೇನು ನಿನ್ನ ನನ್ನ ಮೇಲೆ ಯಾಕೆ ಹೇಳ್ತಾರೆ? ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಮಾಡ್ಕೊಂಡಿರೋ ಕೆಲಸಗಳಿಗೆ ನಮ್ಮನ್ನೇ ಯಾಕೆ ತರ್ತೀರ? ಮತ್ತೆ ದಾರಿ ತೆಗೆದ್ರೆ ನನಗೆ ಸ್ವಲ್ಪ ಅನ್ಯಾಯ ಆಗುತ್ತೆ. ಅರ್ಧದಿಂದ ಮೇಲಕ್ಕೆ ನಾವಿಬ್ಬರು ಭೇಟಿ ಮಾಡಿದ್ದೀವಿ. ಕಲ್ಯಾಣ ಮಾಡಲ್ಲ. ಸರಿ ಮಾಡ್ಸಂತ ಎಲ್ಲ ಮೊನ್ನೆ ಎಲ್ಲ ಫಿಲಪ್ ಆಯ್ತಲ್ಲ. CDP ಅವರು ಯಾವುದೋ ಅಂಗನವಾಡಿ ಶೆಟ್ಟಿಕೆರೆದಂತೆ ನೋಡಿ, ಖಾಲಿ ಇದೆಯಾ? ಕಾಲ್ ಮಾಡಿದ್ದೀರಾ? ಸರಿ, ಕಾಲಾಗಿಲ್ಲ. ಕಾಲಾಗಿಲ್ಲ ಮೇಲೆ ಅದು ಪರ್ಸೆಂಟೇಜ್ ಹಾಕಿದ್ರೆ ಅಲ್ಲಿ 3 ಕಿಲೋಮೀಟ್ರ್ ವ್ಯಾಪ್ತಿ. ಕಾಲ್ ಮಾಡ್ತೀವಿ. ಕಾಲ್ ಮಾಡಿದ್ಮೇಲೆ ಅರ್ಜಿ ಹಾಕ್ಬೇಕು. ಈಗ ನಾವು ಆಗಸ್ಟಿಗೆ ಸರ್ ರಿಟೈರ್ಡ್ ಆಗೋದು. ಅಲ್ಲಿವರೆಗೂ ರಿಟೈರ್ಡ್ ಆಗಲ್ಲ. ಆಗಸ್ಟಿಗೆ ನಾವು ರಿಟೈರ್ಡ್ ಮಾಡೋದು. ಏನು ಪುಟ? ಇಲ್ಲ ಹಾಕಿದ್ದೀವ? ಗೌರ್ಮೆಂಟ್ ಸ್ಕೂಲ್ ಸರ್. ಈಗ ಅದು ಮುಂಬಡ್ತಿ ಕೊಟ್ಟವಲ್ಲ ಸರ್, ಅದು ಖಾಲಿ ಆಗಿದೆ. ನಂತರ ಕಾಲ್ ಮಾಡ್ಬೇಕಾದ್ರೆ ಸೇರ್ ಕಾಲ್ ಅದನ್ನು ಅವ್ರ ಫೋನ್ ನಂಬರ್ ಇಟ್ಕೊಂಡು ಕ್ಲೀನಾಗಿ ಹಾಕೋಕ್ಕೆ ಒಂದು ಸಜೆಷನ್ ಮಾಡ್ತೀವಿ. ಸೆಲೆಕ್ಟ್ ಆಗೋದು ಆಮೇಲೆ ಅಪ್ಲಿಕೇಶನ್ ಕ್ಲೀನಾಗಿ ಹಾಕೋಕ್ಕೆ ಒಂದು ಸ್ವಲ್ಪ ಸಹಕಾರ. ಸರಿ ಸರ್. ಒಬ್ಬನ್ನೇ ರಿಮೂವ್ ಮಾಡಿದ್ರೆ ಬೇರೆಯವ್ರು ಅದರಲ್ಲಿ ಇರ್ಬೋದಲ್ಲ ಆ ಥರ. ಮೊದಲೇ ಇವರು
ಕೊಟ್ಬಿಟ್ಟು ರಿಮೂವ್ ಮಾಡಿಸ್ಬಿಟ್ರೆ ಸರ್ ಹೋಗಿ ಮಾಡ್ತೀವಿ ನಾವು. ಬಟ್ ಇವ್ರು ಕೊಡಲ್ಲ, ರದ್ದಾದ್ಮೇಲೆ ಬಂದು ಹೇಳ್ತಾರೆ. ಆಯ್ತು ಕೊಡಿ, ರಿಮೂವ್ ಮಾಡಿ ವಾಯ್ಸಲ್ಲೇ ಗೊತ್ತಾಗ್ತದೆ. ಏನಕ್ಕೆ